ಮಾಜಿ ಡಾನ್ ಮುತ್ತಪ್ಪ ರೈ ಕಿರಿಯ ಪುತ್ರ ರಿಕ್ಕಿ ರೈ ಮೇಲೆ ಫೈರಿಂಗ್ ನಡೆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದೊಂದೇ ಮಾಹಿತಿಗಳು ಹೊರಬರ್ತಾ ಇದೆ. ಯಾಕೆ ನಡೀತು, ಏನು ಕಾರಣ ಅಂತಕ್ಕಂಥದ್ದು. ಮೊದಲ ಪತ್ನಿ ರೇಖಾ ರೈ ನಿಧನದ ಬಳಿಕ ಆಸ್ತಿ ವಿವಾದಗಳು ಜೋರಾಗಿತ್ತು. ಮುತ್ತಪ್ಪ ರೈ ಕುಟುಂಬದಲ್ಲಿ ಆಸ್ತಿ ಕದನದ ಕಾರಣದಿಂದ ನಡೀತಾ ಅಂತ. ಎರಡನೇ ಮದುವೆ ಆಗ್ತಾರೆ ಮುತ್ತಪ್ಪ ರೈ ಅವರು. ಮುತ್ತಪ್ಪ ರೈ ಸಾಯುವ ಮುನ್ನ ಎರಡನೇ ಪತ್ನಿಗೆ 100 ಕೋಟಿ ಆಸ್ತಿಯನ್ನು ವಿಲ್ ಮಾಡಿದ್ರಂತೆ. ಕೆಲ ಆಸ್ತಿ ಭಾಗಕ್ಕೆ ಕೋರ್ಟ್ನಿಂದಲೂ ಕೂಡ ಆದೇಶವಾಗಿತ್ತು ಅಂತ ಗೊತ್ತಾಗಿದೆ. ಈ ಆಸ್ತಿಯನ್ನ ನಿತೇಶ್ ಎಸ್ಟೇಟ್ಗೆ ಮಾರಾಟ ಮಾಡಿದ್ರು ಎರಡನೇ ಪತ್ನಿ. ಈ ಆಸ್ತಿಗಳ ಮೇಲೆ ಕೋರ್ಟ್ನಲ್ಲಿ ದಾವೆ ಹೂಡಿದ್ರು ರೈ ಎರಡನೇ ಪುತ್ರ ರಿಕ್ಕಿ. ಹಾಗಾಗಿ ಆಸ್ತಿ ವಿಚಾರದಲ್ಲಿ ಬೆದರಿಕೆ ಕರೆಗಳು ಬರ್ತಾ ಇತ್ತು. ಇದೇ ವಿಚಾರಕ್ಕೆ ಮುತ್ತಪ್ಪ ರೈ ಮಗನ ಹತ್ಯೆಗೆ ಸಂಚು ನಡೀತಾ ಪೊಲೀಸರಿಂದ ತೀವ್ರಗೊಂಡಿದೆ ತನಿಖೆ. ಮುತ್ತಪ್ಪ ರೈ ಅವರ ಮೊದಲ ಪತ್ನಿ ರೇಖಾ ರೈ, ಅವರಿಗೆ 2 ಗಂಡು ಮಕ್ಕಳು, ಅದರಲ್ಲಿ ರಿಕ್ಕಿ ರೈ ಎರಡನೇವರು. ಎರಡನೇ ಪತ್ನಿಗೆ ಮೊದಲನೇ ಪತ್ನಿ ವಿಚಾರದಲ್ಲಿ ಎರಡನೇ ಪತ್ನಿ ವಿಚಾರದಲ್ಲಿ ಆಸ್ತಿ ಹಂಚಿಕೆ ಆಗಿತ್ತು. ಆದರೆ ಮುತ್ತಪ್ಪ ರೈ ನಿಧನದ ನಂತರ ಇದು ಮತ್ತೆ ತಾರಕಕ್ಕೆ ಹೋಗಿತ್ತು, ಮೊದಲ ಪತ್ನಿ ಎರಡನೇ ಪತ್ನಿ ಸಂಸಾರದಲ್ಲಿ. ಹಾಗಾಗಿ ಕೋರ್ಟ್ನಲ್ಲಿ ದಾವೆ ಕೂಡ ಹೂಡಿದ್ರು ರಿಕ್ಕಿ ರೈ, ನಮಗೆ ಸಮಪಾಲು ಬರಬೇಕು ಈ ವಿಚಾರದಲ್ಲಿ ಅಂತ. ಆ ಕಾರಣದಿಂದ ಏನಾದರೂ ಈ ಅಟ್ಯಾಕ್ ಆಗಿರಬಹುದಾ? ಬೇರೆ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಬಟ್ ಈಗ ಮುನ್ನೆಲೆಗೆ ಬರ್ತಾ ಇರತಕ್ಕಂಥ ವಿಚಾರ ಈ ಆಸ್ತಿ ಕದನ. ಯಾಕೆಂದರೆ ಈಗ ರಿಕ್ಕಿ ರೈ ಅವರ ಡ್ರೈವರ್ ಕೊಟ್ಟಿರೋ ಕಂಪ್ಲೇಂಟ್ನಲ್ಲೂ ಕೂಡ ಎರಡನೇ ಪತ್ನಿ ಮೇಲೇ ದೂರು ಕೊಟ್ಟಿರೋದು, FIR ಆಗಿರೋದು ಕೂಡ ಅವ್ರ ಮೇಲೇ. ಮುತ್ತಪ್ಪ ರೈ ಬದುಕಿದ್ದಾಗಲೇ ಆಸ್ತಿ ಇಬ್ಬಾಗ ಆಗಿತ್ತು, ವಿಲ್ ಮಾಡಿದ್ರು ಅವರು. ಹಾಗಾಗಿ ಮೊದಲ ಪತ್ನಿ ರೇಖಾ ರೈ ಸತ್ತ ಬಳಿಕ ಮುತ್ತಪ್ಪ ರೈ ಎರಡನೇ ಮದುವೆಯನ್ನು ಆಗ್ತಾರೆ. ಎರಡನೇ ಮದುವೆ ಆದಂತಹ ಸಂದರ್ಭದಲ್ಲಿ ಅವ್ರ ಹೆಸರು ಅನುರಾಧ ಅಂತ, ಅವರನ್ನ ಮದುವೆ ಆಗ್ತಾರೆ. ಆಸ್ತಿಯನ್ನು ಹಂಚಿಕೆ ಮಾಡ್ತಾರೆ, ಬದುಕಿದ್ದಾಗಲೇ ಹಂಚಿಕೆ ಮಾಡ್ತಾರೆ. ಸಾಯೋ ಮುನ್ನ ಎರಡನೇ ಪತ್ನಿ ಅನುರಾಧಾಗೆ 100 ಕೋಟಿ ರೂಪಾಯಿ ವಿಲ್ಲನ್ನು ಬರೀತಾರೆ. ಅಂದರೆ ಆಸ್ತಿ 100 ಕೋಟಿ ಮೊತ್ತದ ವಿಲ್. ಬಿಡದಿ ಸುತ್ತಮುತ್ತ ಅವರ ಫಾರ್ಮ್ ಹೌಸ್ ಇದೆಯಲ್ಲ, ಅದು ಬೆಂಗಳೂರು ಮಂಗಳೂರಿನಲ್ಲೂ ಕೂಡ ಆಸ್ತಿ ಮಾಡಿದರು ಮುತ್ತಪ್ಪ ರೈ. ಅದೆಲ್ಲ ಅವ್ರ ಹೆಸರಿಗೆ ಹೋಗುತ್ತೆ. ಮೊದಲ ಮಗ ಎರಡನೇ ಮಗನಿಗೆ ಆಸ್ತಿಯಲ್ಲಿ ಸಮಪಾಲು ಕೊಡ್ತಾರೆ. ಮೊದಲ ಮಗ ಎರಡನೇ ಮಗನಿಗೆ ಆಸ್ತಿಯಲ್ಲಿ ಸಮಪಾಲು. ಬಿಡದಿ ಮನೆಯನ್ನು ಎರಡನೇ ಮಗನಿಗೆ ಬರೆದಿದ್ರು ಮುತ್ತಪ್ಪ ರೈ ಅವರು. ಅವರ ಫಾರ್ಮ್ ಹೌಸ್ ಇದೆಯಲ್ಲ, ಅದನ್ನು ಎರಡನೇ ಮಗನಿಗೆ ಬರೀತಾರೆ. ಆಸ್ತಿ ಸಮಪಾಲು ಆಗಬೇಕು ಅಂತ ಎರಡನೇ ಪತ್ನಿ ಅನುರಾಧ ಅವರು ಕೋರ್ಟ್ ಮೊರೆ ಹೋಗ್ತಾರೆ. ಇವರಿಬ್ಬರು ಮೊದಲ ಹೆಂಡತಿಯ ಮಕ್ಕಳು. ಕೆಲ ಭಾಗ ಆಸ್ತಿ ಕೊಡೋದಕ್ಕೆ ಕೋರ್ಟ್ ಕೂಡ ಆದೇಶವನ್ನು ಕೊಡುತ್ತೆ. ಇಲ್ಲೇ ಡಿಸ್ಪ್ಯೂಟ್ ಶುರುವಾಗೋದು, ಜಗಳ ಶುರುವಾಗೋದೇ ಇಲ್ಲಿ. ನಿತೀಶ್ ಎಸ್ಟೇಟ್ಗೆ ಆಸ್ತಿ ಮಾರಿ ವಿದೇಶಕ್ಕೆ ಹೋಗ್ತಾರೆ ಅನುರಾಧ ಅವರು, ಮುತ್ತಪ್ಪ ರೈ ಅವರ ಎರಡನೇ ಪತ್ನಿ. ಮತ್ತೆ ಕೋರ್ಟ್ ಮೊರೆ ಹೋಗ್ತಾರೆ ರಿಕ್ಕಿ ರೈ, ಇದು ಯಾಕೋ ಸರಿ ಹೋಗಿಲ್ಲ ಇದು ಅಂತ. ಇದು ಅದಕ್ಕೆ ಹೇಳಿದ್ದು, ಆಸ್ತಿ ವಿಚಾರಕ್ಕೆ ಕುಟುಂಬದಲ್ಲಿ ನಡೆದಿರ್ತಕ್ಕಂಥ ಗಲಾಟೆ ಈ ಫೈರಿಂಗ್ಗೆ ಕಾರಣ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇಷ್ಟೆಲ್ಲ ವಿಚಾರಗಳು ಕೂಡ ಅವರ ಕುಟುಂಬದಲ್ಲಿ ಮುತ್ತಪ್ಪ ರೈ ನಿಧನಾನಂತರ ನಡೆದಿದ್ದು ಆಸ್ತಿ ವಿಚಾರಕ್ಕೆ. ಒಟ್ಟಾರೆ ಎಲ್ಲ ಕೇಳ್ತಾ ಇದ್ದಿದ್ದು ಸಮಪಾಲು ಎಲ್ರಿಗೂ. ಬಟ್ ಹಾಗಾದರೆ ವಿಲ್ ಬರೆಯೋ ಉದ್ದೇಶ ಏನು? ಅದು ಸ್ವಯಾರ್ಜಿತ ಆಸ್ತಿ ಆಗಿದ್ದರೆ ಅವರು ಯಾರಿಗೂ ಬೇಕಾದರೂ ಕೊಡ್ಬೋದು, ಅದನ್ನು ಕೋರ್ಟಲ್ಲೂ ಕೂಡ ಪ್ರಶ್ನೆ ಮಾಡುವಂತಿಲ್ಲ. ಸ್ವಯಾರ್ಜಿತ ಆಸ್ತಿ ಮುತ್ತಪ್ಪ ರೈ ಅವ್ರದ್ದು ಎಲ್ಲವೂ ಕೂಡ, ಅಂದರೆ ಅವರೇ ದುಡಿದಿರ್ತಕ್ಕಂಥದ್ದು. ವಿಲ್ ಮಾಡಿದ್ರು ಕೂಡ ಕೋರ್ಟ್ ಮೆಟ್ಟಿಲೇರಿದ್ರು. ಆ ಗಲಾಟೆ ಈಗ ಫೈರಿಂಗ್ ಆಗಿರ್ತಕ್ಕಂಥದ್ದು ಅಂತ ಮಾಹಿತಿ ಬರ್ತಾ ಇದೆ. ಯಾರೋ ಪ್ರೊಫೆಷನಲ್ ಶಾರ್ಪ್ ಶೂಟರ್ಸ್ನ ಬಳಸ್ಕೊಂಡು ರಿಕ್ಕಿ ರೈ ಮೇಲೆ ಈ ರೀತಿ ಅಟ್ಯಾಕ್ ಆಗಿದೆ ಅಂತ. ಆ್ಯಕ್ಚುಲಿ ರಿಕ್ಕಿ ರೈ ವರ್ಷದ ಸಮಯವನ್ನು ಅವರು ವಿದೇಶದಲ್ಲೇ ಕಳೀತಾರೆ. ಅವರು ಇಂಡಿಯಾಗೆ ಬರೋದೇ ತುಂಬ ಅಪರೂಪ. ಅವ್ರದ್ದು ದೊಡ್ಡ ಬಿಸ್ನೆಸ್ ಇದೆ, ದುಬೈನಲ್ಲಿದೆ, ರಷ್ಯಾದಲ್ಲಿದೆ. ಅವರು ಅದನ್ನು ನೋಡ್ಕೊಂಡು ಅಲ್ಲೇ ಇದ್ದುಬಿಟ್ಟಿದ್ದಾರೆ. 2 ಮಕ್ಕಳು ಹೆಚ್ಚು ಕಡಿಮೆ ಅಲ್ಲೇ ಇದ್ದಾರೆ. ಯಾವಾಗಲಾದರೂ ಒಮ್ಮೆ ಇಲ್ಲಿ ಆಸ್ತಿ ಪಾಸ್ತಿ ಇರೋದ್ರಿಂದ ಯಾವಾಗಲಾದರೂ ಒಮ್ಮೆ ಇಲ್ಲಿಗೆ ಬರ್ತಾರೆ ಅಷ್ಟೇ. ಅಂಥ ಟೈಮ್ ನೋಡಿಕೊಂಡು ಯಾರೋ ಅಟ್ಯಾಕ್ ಮಾಡಿದ್ದಾರೆ. ಅದು ರಾತ್ರಿ 12:50ಕ್ಕೆ ಅವ್ರ ಮನೆಯಿಂದ ಹೊರಗೆ ಬರ್ತಾರೆ ಅಂತಲೂ ಗೊತ್ತಿರಬೇಕು. ಹಾಗಾದರೆ ಅವ್ರ ಮನೆಯಿಂದಲೇ ಮಾಹಿತಿ ಸೋರಿಕೆಯಾಗಿದೆಯಾ ಗೊತ್ತಿಲ್ಲ, ಆಗಿದ್ರೂ ಆಗಿರ್ಬೋದು. ಈಗ ಘಟನೆ ನಡೆದ ನಂತರ ಮೂಗು ಮತ್ತು ಕೈಗೆ ಅವರಿಗೆ ಗುಂಡೇಟು ಬಿದ್ದಿದೆ. ಅದಕ್ಕೆ ಅವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ, ಬಟ್ ಟ್ರೀಟ್ಮೆಂಟ್ ನಡೀತಾ ಇದೆ ಅಂತಕ್ಕಂಥ ಮಾಹಿತಿ. ಮತ್ತೊಂದು ಕಡೆ ಸ್ಥಳಕ್ಕೆ ಡಾಗ್ ಸ್ಕ್ವಾಡ್, FSL ಟೀಮ್ ಅವರೆಲ್ಲರೂ ಕೂಡ ಬಂದಿದ್ದರು.
ಬೆಳಗ್ಗೆ ರಾಮನಗರ SP ಕೂಡ ಬಂದಿದ್ದರು. ಬಂದು ಎಲ್ಲ ಪರಿಶೀಲನೆಯನ್ನು ಮಾಡಿದ್ದಾರೆ. ಮಾಡಿ ಕೆಲವು ಪ್ರಾಥಮಿಕ ಮಾಹಿತಿಗಳನ್ನು ಕಲೆ ಹಾಕಿ ಹೋಗಿದ್ದಾರೆ. ಅದಾದ ನಂತರ ರಿಕ್ಕಿ ರೈ ಅವರ ಕಾರು ಚಾಲಕ ಗುರು ಆತ ಹೋಗ್ಬಿಟ್ಟು ಬಿಡದಿ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಅನುಮಾನ ಅಂತ ಹೇಳಿದ್ದಾರೆ. ಇಂಥವರ ಮೇಲೆ ನಮಗೆ ಅನುಮಾನ ಇದೆ. ಈ ಆಯಾಮದಲ್ಲಿ ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅದೊಂದೇ ಅಲ್ಲ, ಮುತ್ತಪ್ಪ ರೈ ಕಾಲದಿಂದಲೂ ಕೂಡ ಅವ್ರಿಗೆ ಆಗದೇ ಇರತಕ್ಕಂಥವರೆಲ್ಲ ಇದ್ರಲ್ಲ, ಆ ಆ್ಯಂಗಲ್ನಲ್ಲೂ ಕೂಡ ತನಿಖೆ ನಡೀತಾ ಇದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ ಮನೆಯ ಒಳಗಡೆ ಅಂದರೆ ಕುಟುಂಬದಲ್ಲಿ ನಡೆದ ಆಸ್ತಿ ಕದನ ಅದೇ ಇವತ್ತಿನ ಫೈರಿಂಗ್ಗೆ ಕಾರಣ ಅಂತಕ್ಕಂಥದ್ದು ಕನ್ಫರ್ಮ್ ಆಗಿದೆಯಾ, ಅಥವಾ ಪೊಲೀಸರು ಬೇರೆ ಯಾವ ಯಾವ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಅಂತ? ಅರವಿಂದ್, ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ಪ್ರಕರಣ ಸಂಬಂಧಪಟ್ಟ ಹಾಗೆ ಈಗ ಪೊಲೀಸರ ಬಹುತೇಕ ತನಿಖೆ ಕುಟುಂಬ ಅದಲ್ಲೇ ನಡೆದಂಥ ಗಲಾಟೆ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಅದಕ್ಕೆ ಪೂರಕವೆಂಬಂತೆ ಅವರ ಚಾಲಕ ಆದಂಥ ಬಸವರಾಜು ಈಗ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಕೂಡ FIR ದಾಖಲು ಮಾಡಿದರೆ. FIRನಲ್ಲಿ ಮುತ್ತಪ್ಪ ರೈ ಅವರ 2ನೇ ಪತ್ನಿ ಸೇರಿದಂತೆ ನಿತೀಶು ಮತ್ತು ರಾಕೇಶ್ ಮಲ್ಲಿ ಸೇರಿದಂತೆ 4 ಮೇಲೆ ಈಗ ಅನುಮಾನ ವ್ಯಕ್ತಪಡಿಸಿ FIR ದಾಖಲು ಮಾಡಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಮುತ್ತಪ್ಪ ರೈ ಬದುಕಿದ್ದಂಥ ಕಾಲದಲ್ಲೂ ಕೂಡ ಯಾವಾಗ ಆಸ್ತಿ ವಿಚಾರ ಯಾವಾಗ ಮುನ್ನೆಲೆಗೆ ಬರ್ತದೆ ಆ ಸಂದರ್ಭದಲ್ಲೇ ಅವರು ವಿಲ್ ಬರೆದಿಟ್ಟು ಹೋಗಿದ್ರು. ತನ್ನ 2 ಮಕ್ಕಳಿಗೂ ಕೂಡ ಆಸ್ತಿ ಸಮಪಾಲು ಮಾಡಿರುವಂಥದ್ದು. 2ನೇ ಪತಿಗೆ 100 ಕೋಟಿ ಜೀವನಾಂಶ ಕೊಟ್ಟು ವಿಲ್ ಮಾಡಿದ್ದು. ಅವ್ರ ಜೊತೆ ಕೆಲಸ ಮಾಡ್ಕೊಂಡಿದ್ದವರು, ಅವರ ಮನೆಯ ಸಿಬ್ಬಂದಿಗೂ ಕೂಡ ಒಂದಷ್ಟು ಆಸ್ತಿಗಳನ್ನು ನೀಡಿದರು. ಇದೇ ವಿಚಾರ ಸಂಬಂಧಪಟ್ಟ ಹಾಗೆ ಸಾಕಷ್ಟು ದಿನಗಳಿಂದಲೂ ಕೂಡ ಗಲಾಟೆ ನಡೀತಿತ್ತು, ವಿವಾದಗಳು ಕೂಡ ಉಟ್ಕೊಂಡಿದ್ವು. ಯಾವಾಗ ಅನುರಾಧ ಏನು 100 ಕೋಟಿ ಆಸ್ತಿ ಕೊಡ್ತಾರೆ ಆ ನಂತರದಲ್ಲಿ ಅವರು ಕೂಡ ಕೋರ್ಟ್ ಮೆಟ್ಟಿಲೇರುವಂಥದ್ದು, ನಮಗೆ ಆಸ್ತಿಯಲ್ಲಿ ಸಮಪಾಲು ಬರಬೇಕು ಅಂತ ಕೋರ್ಟ್ ಮೆಟ್ಟಿಲೇರಿದ್ರು. ಈ ಸಂಬಂಧಪಟ್ಟ ಹಾಗೆ ಕೋರ್ಟಲ್ಲಿ ಕೂಡ ದಾವೆ ನಡೀತಾ ಇದೆ. ಈ ಮಧ್ಯದಲ್ಲಿ ಈ ಮುತ್ತಪ್ಪ ರೈ ಬದುಕಿದ್ದಂಥ ಕಾಲದಲ್ಲಿ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದಂಥವ್ರು, ಅವರು ಆಸ್ತಿ ವ್ಯವಹಾರಗಳಲ್ಲಿ ಭಾಗಿಯಾಗಿದ್ದಂಥವ್ರು ಎಲ್ಲ ಸೇರಿಕೊಂಡು ಈಗ ಅನುರಾಧ ಅವರು ಎಲ್ಲ ಸೇರಿಕೊಂಡು ಈ ಒಂದಷ್ಟು ಬೆದರಿಕೆ ಕರೆಗಳು ಕೊಡ್ತಿದ್ರು ಅನ್ನೋ ನಿಟ್ಟಿನಲ್ಲೂ ಕೂಡ ಮುತ್ತಪ್ಪ ರೈನ ಮಕ್ಕಳು ಇಬ್ಬರು ಕೂಡ ವಿದೇಶದಲ್ಲಿ ವಾಸವಾಗಿರುವಂಥದ್ದು. ಅವರ ಕುಟುಂಬಗಳು ಕೂಡ ವಿದೇಶದಲ್ಲೇ ಇದ್ದಾವೆ. ಆಗಾಗ ಮಾತ್ರ ಅವರು ಬೆಂಗಳೂರಿಗೆ ಬಂದು ಹೋಗ್ತಾರೆ. ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಅವರು ದುಬೈ, ರಷ್ಯಾ, ಮಂಗಳೂರು ಭಾಗದಲ್ಲಿ ಒಂದಷ್ಟು ಆಸ್ತಿ ಮಾಡಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿ ಮನೆ ಇದೆ, ಬಿಡದಿಯಲ್ಲಿ ಫಾರ್ಮ್ ಹೌಸ್ ಇದೆ, ಎಲ್ಲ ಆಸ್ತಿಗಳು ಕೂಡ ಇದ್ದಾವೆ. ಈ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಅವರು ಈಗೇನು ಅನುರಾಧ ಏನಿದ್ದಾರೆ ಅವರು ಬಿಡದಿಯ ಫಾರ್ಮ್ ಹೌಸು ನನಗೆ ಬರಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಕೋರ್ಟಲ್ಲಿ ಕೇಸ್ ಹಾಕ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಸಂಧಾನಗಳು ಕೂಡ ಕೆಲವು ಮಧ್ಯವರ್ತಿಗಳಿಂದ ಸಂಧಾನ ಕೂಡ ನಡೆದಿತ್ತು. ಈ ಸಂದರ್ಭದಲ್ಲಿ ರಿಕ್ಕಿ ರೈ ಅದನ್ನು ಆಸ್ತಿ ಕೊಡೋಕ್ಕಾಗೋದಿಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ಕೋರ್ಟ್ ಮೊರೆ ಹೋಗಿದ್ದಾರೆ. ಹಾಗಾಗಿ ಎಲ್ಲ ಆಸ್ತಿ ವ್ಯಾಜ್ಯ ವಿಚಾರವಾಗಿ ಇದು ನೆನ್ನೆ ಅಟ್ಯಾಕ್ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ತನಿಖೆ ಮಾಡ್ತಾ ಇರುವಂಥದ್ದು. ಅದಕ್ಕೆ ಪೂರಕವೆಂಬಂತೆ ಅವರು ನೆನ್ನೆ ಹೇಳಿಕೆಗಳು ಕೂಡ ಕೊಟ್ಕೊಂಡಿದ್ದಾರೆ. ಈಗಾಗಲೇ ಮಣಿಪಾಲ್ ಆಸ್ಪತ್ರೆಗೆ ಬಂದು ಪೊಲೀಸರು ಕೂಡ ರಿಕ್ಕಿ ರೈ ಹತ್ರ ಮಾಹಿತಿಗಳನ್ನು ಕೂಡ ಪಡ್ಕೊಂಡೋಗಿರುವಂಥದ್ದು. ಸದ್ಯಕ್ಕೆ ಪೊಲೀಸರ ತನಿಖೆ ಅದೇ ಆಂಗಲಲ್ಲೇ ನಡೀತಾ ಇರುವಂಥದ್ದು. ಯಾರು ಆರೋಪಿತರಿದ್ದಾರೆ ಅವರನ್ನು ಕರೆಸಿ ಅವರಿಂದ ಹೇಳಿಕೆಗಳನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಅದಕ್ಕೇನಾದರೂ ಪೂರಕ ದಾಖಲೆಗಳು ಸಿಕ್ಕರೆ ಆವಾಗ ಮುಂದಿನ ಕ್ರಮ ಕೈಗೊಳ್ತಾರೆ. ಸದ್ಯಕ್ಕೆ ಪೊಲೀಸರ ತನಿಖೆ ಬಹುತೇಕ ಆಸ್ತಿ ವಿವಾದ ಸಂಬಂಧಪಟ್ಟ ಹಾಗೆ ಗುಂಡಿನ ದಾಳಿ ನಡೆದಿದೆ ಅನ್ನೋ ಶಂಕೆಯಲ್ಲೇ ಮುಂದುವರಿತಾ ಇರುವಂಥದ್ದು. ಹಾಗೆ ಸಂಪರ್ಕದಲ್ಲಿರಿ ಉಮೇಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ.